ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಗೆದ್ದಾಗ ಸಿಎಂ ಕುರ್ಚಿಗಾಗಿ ಹಲವರು ಪೈಪೋಟಿಯನ್ನು ನಡೆಸಿದರು. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಕೂಡ ಬಹಳ ಸದ್ದು ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈಗ ಪ್ರಧಾನಿ ಕುರ್ಚಿಯ ಮೇಲೂ ಡಿ.ಕೆ. ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ. ರಾಹುಲ್ ಗಾಂಧಿಯನ್ನ ಸೈಡ್ಗೆ ತಳ್ಳಿ ಡಿ.ಕೆ. ಶಿವಕುಮಾರ್ ಪ್ರಧಾನಿ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋ ಬಗ್ಗೆ ರಾಜಕೀಯದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧವೇ ವೈರತ್ವವನ್ನ ಬೆಳೆಸಿಕೊಂಡು ರಾಜಕೀಯ ಶುರು ಮಾಡಿದ ಡಿ.ಕೆ. ಶಿವಕುಮಾರ್ಗೆ ರಾಜಕೀಯ ಅನುಭವ ಸಾಕಷ್ಟಿದೆ. ಮುಂದೊಂದು ದಿನ ಅವರು ದೇಶದ ಪ್ರಧಾನಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಫ್ರೆಂಡ್ಸ್, ಡಿ.ಕೆ. ಶಿವಕುಮಾರ್ ಕೇವಲ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಿಗೆ ಅಷ್ಟೇ ಅಲ್ಲದೆ ರಾಜಕೀಯದಲ್ಲಿ ಬೆಳಿಬೇಕು, ರಾಜಕೀಯದಲ್ಲಿ ಸಾಧನೆ ಮಾಡಬೇಕು ಅನ್ನೋರಿಗೆ ಒಂದು ರೀತಿಯಲ್ಲಿ ಡಿ.ಕೆ. ಬಾಸ್. ಇವರು ಕನಕಪುರ ಕೋಟೆಯ ಕಿಂಗ್, ದೇಶದ ಮೋಸ್ಟ್ ಪವರ್ಫುಲ್ ರಾಜಕಾರಣಿ. ಫ್ರೆಂಡ್ಸ್, ನಿಮಗೆಲ್ಲ ಡಿ.ಕೆ. ಶಿವಕುಮಾರ್ ಯಾರು ಅನ್ನೋದು ಗೊತ್ತೇ ಇದೆ. ಆದರೆ ಡಿ.ಕೆ. ಶಿವಕುಮಾರ್ ಬೆಳೆದು ಬಂದ ಹಾದಿ ಯಾವ ರೀತಿ ಇದೆ? ಕೆಲಸ ಅಂತ ಬಂದಾಗ ಡಿ.ಕೆ.ಶಿ ಎಂದು ಹುಡುಕೊಂಡು ಬರ್ತಿದ್ದ ಕಾಂಗ್ರೆಸ್ ಪಕ್ಷ ಅಧಿಕಾರ ಕೊಡೋ ವಿಚಾರ ಬಂದಾಗ ಹಿಂದೆ ಮುಂದೆ ನೋಡ್ತಾ ಇದ್ದದ್ದು ಯಾಕೆ? ಫ್ರೆಂಡ್ಸ್, ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಮಾಸ್ ಲೀಡರ್ ಆಗಿ ಈ ಮಟ್ಟಕ್ಕೆ ಬೆಳೆದು ನಿಲ್ಲೋದಕ್ಕೆ ಸಾಧ್ಯವಾಗಿದ್ದು ಹೇಗೆ? ರಾಜಕೀಯದಲ್ಲಿ ಇಷ್ಟು ವೇಗವಾಗಿ ಬೆಳೆದು ನಿಲ್ಲೋದಕ್ಕೆ ಕಾರಣವಾದರೂ ಏನು? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ, ಬನ್ನಿ. ಫ್ರೆಂಡ್ಸ್, ಡಿ.ಕೆ. ಶಿವಕುಮಾರ್ ಡಿಗ್ರಿ ಓದಿದ್ದು ಬೆಂಗಳೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿನಲ್ಲಿ. ಓದ್ತಾ ಇದ್ದ ದಿನಗಳಲ್ಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊತ್ವಾಲ್ ರಾಮಚಂದ್ರ ಗ್ಯಾಂಗ್ನ ಜೊತೆಗೆ ಸಂಪರ್ಕ ಇತ್ತು ಅಂತ ಹೇಳಲಾಗುತ್ತೆ. ಭೂಗತ ಪಾತಕಿಗಳ ಜೊತೆಗಿನ ತಮ್ಮ ಲಿಂಕ್ ಬಗ್ಗೆ ಒಮ್ಮೆ ಡಿ.ಕೆ. ಶಿವಕುಮಾರ್ ಅವರು ಖಾಸಗಿ ವಾಹಿನಿಯ ಇಂಟರ್ವ್ಯೂನಲ್ಲಿ ಇದನ್ನ ಪರೋಕ್ಷವಾಗಿ ಒಪ್ಪಿಕೊಂಡಿದ್ರು. ಇದಷ್ಟೇ ಅಲ್ಲದೆ ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗಲೇ ಡಿ.ಕೆ.ಶಿ ಅವರಿಗೆ ರಾಜಕೀಯದ ಮೇಲೆ ಆಸಕ್ತಿ ಶುರುವಾಯಿತು. ವಿದ್ಯಾರ್ಥಿ ಪಾಲಿಟಿಕ್ಸ್ ಮಾಡ್ತಾ ಮಾಡ್ತಾ ಧೈರ್ಯವಾಗಿ ಬೆಳೆದ ಡಿ.ಕೆ. ಬಳಿಕ ಅಂದಿನ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆ ಪ್ರವೇಶ ಮಾಡಿದ್ರು. ಅದರಲ್ಲೂ ಬಂಗಾರಪ್ಪ ಅವರು ಸಿಎಂ ಆದಾಗ ಮಂತ್ರಿಗಿರಿಯೂ ಸಿಗುತ್ತೆ, ಅದು ಕೂಡ ಬಂದೀಖಾನೆ ಖಾತೆ. ಇಲ್ಲಿವರೆಗೂ ಒಂದು ವೇಗದಲ್ಲಿ ಓಡ್ತಾ ಇದ್ದ ಡಿ.ಕೆ. ಶಿವಕುಮಾರ್ ಅವರ ವೇಗ, ಅವರ ಅಬ್ಬರ ನಿಜವಾಗ್ಲೂ ಶುರುವಾಗಿದ್ದು ಎಸ್.ಎಂ. ಕೃಷ್ಣ ಸಿಎಂ ಆದಾಗ. ಇವರು ಡಿ.ಕೆ. ಪಾಲಿಗೆ ರಾಜಕೀಯ ಗುರು ಆಗ್ತಾರೆ. ಈ ಸಮಯದಲ್ಲಿ ಸಹಕಾರ ಖಾತೆಯ ಮಂತ್ರಿ ಆಗ್ತಾರೆ ಡಿ.ಕೆ. ಇವರ ಅಬ್ಬರ ಯಾವ ರೀತಿ ಇತ್ತು ಅಂದ್ರೆ, ಒಂದು ರೀತಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಬಲಗೈ ಬಂಟ ಆಗಿರ್ತಾರೆ ಡಿ.ಕೆ. ಶಿವಕುಮಾರ್. ಆ ಸಂದರ್ಭದಲ್ಲಿ ಅಂದಿನ ಸರ್ಕಾರದಲ್ಲಿ ಕೇವಲ ಡಿ.ಕೆ. ಮಾತು ನಡೆಯೋ ರೀತಿ ಆಗಿರುತ್ತೆ. ನಂತರ ಎಸ್.ಎಂ. ಕೃಷ್ಣ ಅವರ ಅವಧಿ ಮುಗಿದ ಕೂಡಲೇ ಡಿ.ಕೆ. ವೇಗವು ಕಡಿಮೆಯಾಗುತ್ತಾ ಹೋಗುತ್ತೆ. ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಅವರ ಫ್ಯಾಮಿಲಿ ಅಂತ ಹೇಳಲಾಗುತ್ತೆ. ಯಾಕಂದ್ರೆ 2003ರಲ್ಲಿ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ರಿಮೋಟ್ ಕಂಟ್ರೋಲ್ ದೇವೇಗೌಡರ ಕೈಯಲ್ಲಿತ್ತು. ಡಿ.ಕೆ. ಶಿವಕುಮಾರ್ ಕೂಡ ಒಕ್ಕಲಿಗ, ತುಂಬಾನೇ ವೇಗ ಮತ್ತು ಜೋರ್ ಬೇರೆ. ಎಲ್ಲಿ ನಮಗಿಂತ ಬೇಗ ಬೆಳೆದು ಬಿಡ್ತಾನೋ ಅಂತ ಮೂಲೆಗುಂಪು ಮಾಡಿಬಿಟ್ರು ಅಂತ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾರೆ ಅಂದಿನ ಪರಿಸ್ಥಿತಿಯನ್ನ. ಮುಂದೆ ಸಿದ್ದರಾಮಯ್ಯ ಅವರಂತೂ ತಾವು ಸಿಎಂ ಆದಾಗ 1.5 ವರ್ಷ ಡಿ.ಕೆ. ಶಿವಕುಮಾರ್ಗೆ ಮಂತ್ರಿಗಿರಿಯೂ ಕೊಟ್ಟಿರಲಿಲ್ಲ. ಆದರೆ ಡಿ.ಕೆ. ಹೈಕಮಾಂಡ್ ಮುಂದೆ ಹೋಗಿ ಹಠ ಹಿಡಿದು ಮಂತ್ರಿಗಿರಿ ಪಡೆಯೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ರಾಜಕೀಯ ಜೀವನದಲ್ಲಿ ಡಿ.ಕೆ. ಶಿವಕುಮಾರ್ ಅತಿ ಹೆಚ್ಚು ಬಡಿದಾಡಿದ್ದು ದೇವೇಗೌಡ ಹಾಗೂ ಅವರ ಫ್ಯಾಮಿಲಿ ಜೊತೆ. ಡಿ.ಕೆ. ಶಿವಕುಮಾರ್ ಮತ್ತು ದೇವೇಗೌಡ ಫ್ಯಾಮಿಲಿಯ ವೈರತ್ವ ಬಹಳ ಹಳೆಯದು. ದೇವೇಗೌಡ ಫ್ಯಾಮಿಲಿಯ ಪ್ರಾಬಲ್ಯದ ಕನಕಪುರ, ಸಾತನೂರು, ರಾಮನಗರ ಈ ಭಾಗದಲ್ಲಿ ಡಿ.ಕೆ. ಅನ್ನೋ ಹೊಸ ಎದುರಾಳಿ ಹುಟ್ಟಿದ ಕ್ಷಣವೇ ಇದೆಲ್ಲವೂ ಶುರುವಾಯಿತು. ದೇವೇಗೌಡರ ವಿರುದ್ಧ ಡಿ.ಕೆ. ಶಿವಕುಮಾರ್ ಸ್ಪರ್ಧೆ ಮಾಡಿ ಸೋತ್ರು. ಆದರೆ ನಂತರ ಡಿ.ಕೆ. ಶಿವಕುಮಾರ್ ದೇವೇಗೌಡರ ಪುತ್ರ ಕುಮಾರಸ್ವಾಮಿ ವಿರುದ್ಧವೇ ಗೆದ್ದು ಬಿಟ್ರು. ಇಲ್ಲಿಂದ ಈ ಕ್ಷಣದಿಂದ ಇವರ ವೈರತ್ವ ಪರ್ಮನೆಂಟ್ ವೈರತ್ವ ಆಯಿತು. ನಂತರ ದೇವೇಗೌಡ ವಿರುದ್ಧ ಮಹಿಳಾ ಪತ್ರಕರ್ತೆ ತೇಜಸ್ವಿನಿ ರಮೇಶ್ ಅವರನ್ನ ನಿಲ್ಲಿಸಿ ದೇವೇಗೌಡರನ್ನು ಸೋಲಿಸಿದ್ರು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಡಿ.ಕೆ. ಶಿವಕುಮಾರ್. ಇಲ್ಲಿಂದ ಇವರ ವೈರತ್ವ ವಿಪರೀತ ಅನ್ನುವಷ್ಟರ ಮಟ್ಟಿಗೆ ಬೆಳೆದು ಬಿಡ್ತು. ಅದರಲ್ಲೂ ಕುಮಾರಸ್ವಾಮಿ ಸಿಎಂ ಆದಾಗ 2020 ಸರ್ಕಾರದಲ್ಲಿ ಮೊದಲ ಬಾರಿ ಇವರು ಸಿಎಂ ಆಗಿದ್ದಾಗ ಡಿ.ಕೆ. ಶಿವಕುಮಾರ್ ಮೇಲೆ ವಾಗ್ದಾಳಿ ಮಾಡೋ ಬರದಲ್ಲಿ ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ತಾಯಿಯ ಬಗ್ಗೆ ಮಾತನಾಡಿದ್ರು. ಆಗ ರೊಚ್ಚಿಗೆದ್ದ ಡಿ.ಕೆ. ಶಿವಕುಮಾರ್ ಬಹಿರಂಗ ವೇದಿಕೆಯಲ್ಲಿ ತಮ್ಮ ತಾಯಿಯನ್ನ ಕರ್ಕೊಂಡು ಬಂದು ಕೂರಿಸಿ
ಈಗ ಕುಮಾರಸ್ವಾಮಿ ವೇದಿಕೆ ಮೇಲೆ ಬಂದು ತನ್ನ ತಾಯಿಯ ಬಗ್ಗೆ ಮಾತನಾಡಲಿ ಅಂತ ಸವಾಲು ಹಾಕಿದ್ರು. ಇದನ್ನೆಲ್ಲ ನೋಡಿ ಗಲಿಬಿಲಿಗೊಂಡ ಕುಮಾರಸ್ವಾಮಿ ಆ ವೇದಿಕೆಗೆ ಹೋಗಿ ಡಿಕೆ ತಾಯಿಯ ಪಾದ ಮುಟ್ಟಿ ಕ್ಷಮೆ ಕೇಳಿದ್ರು. ಇದೇ ಕುಮಾರಸ್ವಾಮಿ. ಇದಾದ ನಂತರ ಕುಮಾರಸ್ವಾಮಿ ಎರಡನೇ ಬಾರಿ ಸಿಎಂ ಆದಾಗ, ಕಾಂಗ್ರೆಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನ ಮಾಡಿಕೊಂಡಾಗ, ಆಗ ಆ ಸರ್ಕಾರವನ್ನ ಅತಿದೊಡ್ಡ ಕಾವಲುಗಾರನಂತೆ ಸರ್ಕಾರವನ್ನ ಕಾಪಾಡ್ತಾ ಇದ್ದದ್ದು ಇದೇ ಡಿಕೆ ಶಿವಕುಮಾರ್ ಅನ್ನೋದನ್ನ ಯಾರೂ ಮರೆತಿಲ್ಲ. ಒಂದೇ ದೇವಸ್ಥಾನಕ್ಕೆ ಇಬ್ರು ಜೊತೆಗೆ ಹೋಗ್ತಾ ಇದ್ರು, ಒಬ್ರನ್ನ ಒಬ್ರು ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಹೀಗೆ ವಿಪರೀತ ಹತ್ರ ಆಗ್ಬಿಟ್ಟಿದ್ರು ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರನ್ನ ಸೋಲಿಸೋದಕ್ಕೆ ಇಬ್ರು ಒಂದಾಗಿದ್ರು. ಇದನ್ನ ನೋಡಿದ ಜನಕ್ಕೆ ಡಿಕೆ ಶಿವಕುಮಾರ್ ಯಾಕೆ ಶತ್ರುವಿನ ಜೊತೆಗೆ ಸ್ನೇಹವನ್ನ ಮಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಒಂದು ರೀತಿ ಆಶ್ಚರ್ಯ ಆಯಿತು. ಆದ್ರೆ ರಾಜಕೀಯ ದೃಷ್ಟಿಯಿಂದ ನೋಡಿದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಉರುಳಿಸಿದ ಭಯಾನಕ ರಾಜಕೀಯ ದಾಳ ಇದ್ದದ್ದು ಕಾಣುತ್ತೆ. ಈಗ ಡಿಕೆ ಶಿವಕುಮಾರ್ ಅವರಿಗೆ ಒಕ್ಕಲಿಗ ಲೀಡರ್ ಆಗಬೇಕು ಅನ್ನೋ ಆಸೆ ಇದೆ. ಆದರೆ ಆ ಸೀಟ್ನಲ್ಲಿ ದೇವೇಗೌಡ ಮತ್ತು ಅವರ ಕುಟುಂಬ ಕೂತಿದೆ. ಜೆಡಿಎಸ್ ಇರೋ ತನಕ ಡಿಕೆ ಶಿವಕುಮಾರ್ ರಾಜ್ಯದ ಅತಿದೊಡ್ಡ ಒಕ್ಕಲಿಗ ಲೀಡರ್ ಆಗೋದು ಕಷ್ಟ ಆಗಿತ್ತು. ಇದರಿಂದ ಡಿಕೆ ಶಿವಕುಮಾರ್ ದುಡ್ಡಿನಲ್ಲಿ, ಸಾಮರ್ಥ್ಯದಲ್ಲಿ ಶಕ್ತಿಶಾಲಿ ಆಗಿದ್ರೂ ಕೂಡ ಉನ್ನತ ಸ್ಥಾನಮಾನ ಸಿಗ್ತಾ ಇರಲಿಲ್ಲ. ಹೀಗಾಗಿ ದೇವೇಗೌಡ ಫ್ಯಾಮಿಲಿ ಜೊತೆಗೆ ಶಾಂತಿ ಸಂಧಾನ ಮಾಡಿಕೊಂಡ್ರು ಡಿಕೆ ಶಿವಕುಮಾರ್. ಅದೇ ಕಾರಣಕ್ಕೆ ಅವರ ಸರ್ಕಾರದ ಕಾವಲುಗಾರನಂತೆ ನಿಂತ್ಕೊಂಡು ಆ ಮೂಲಕ ಒಕ್ಕಲಿಗ ಸಮುದಾಯಕ್ಕೆ, ಒಕ್ಕಲಿಗ ಮಠಾಧೀಶರಿಗೆ ನಾನು ಒಬ್ಬ ಒಕ್ಕಲಿಗ ಲೀಡರ್ ಇದ್ದೀನಿ ಅಂತ ಹೇಳಿ ಸಂದೇಶ ರವಾನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದನ್ನ ಇಡೀ ರಾಜ್ಯ ನೋಡಿದೆ. ದೇವೇಗೌಡರಿಗೆ ವಯಸ್ಸಾಗಿ ಹೋಗಿದೆ, ರಾಜಕೀಯದಿಂದ ತುಂಬಾನೇ ದೂರ ಉಳಿದಿದ್ದಾರೆ. ಈಗ ನಾನು ರಾಜ್ಯದ ಒಕ್ಕಲಿಗ ಲೀಡರ್ ಆಗಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಅಂತ ರಾಜಕೀಯ ತಜ್ಞರು ಹೇಳ್ತಾ ಇದ್ದಾರೆ. ನಂತರ ಅಕ್ರಮ ಆಸ್ತಿ ಸಂಪಾದನೆ ಆರೋಪದಲ್ಲಿ ಐಟಿ, ಇಡಿ ಕೇಸ್ ಆಗಿದ್ದು, ಡಿಕೆ ಶಿವಕುಮಾರ್ ತಿಹಾರ್ ಜೈಲಿಗೆ ಹೋಗಿದ್ದು, ತಿಹಾರ್ ಜೈಲಿನಿಂದ ಹೊರಬಂದ ಬಳಿಕ ರೋಡ್ ಶೋ ಮಾಡಿದ್ದನ್ನ ಎಲ್ಲರೂ ಕೂಡ ನೋಡಿದ್ದಾರೆ. ಜೈಲಿಗೆ ಕಳಿಸಿದ್ರು, ನನ್ನ ಮೇಲೆ ಯಾವುದೇ ಪರಿಣಾಮ ಆಗಿಲ್ಲ ಅನ್ನೋ ರೀತಿ ಒಂದು ಚೂರು ಅಂಜಿಕೆ ಅಳುಕಿಲ್ಲದೆ ಮತ್ತೆ ತಮ್ಮ ರಾಜಕೀಯವನ್ನ ಮುಂದುವರೆಸಿದ್ರು. ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದೊಂದು ದಿನ ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಮುನ್ನುಗ್ತಾ ಇದ್ದಾರೆ. ಶಾಸಕರನ್ನ ಕಾವಲು ಕಾಯೋಕೆ, ಉಪ ಚುನಾವಣೆಯನ್ನ ನಡೆಸೋಕೆ, ಪಾರ್ಟಿ ಫಂಡ್ಗೆ ಡಿಕೆ ಶಿವಕುಮಾರ್ರನ್ನ ಬೇಕಾಬಿಟ್ಟಿ ಬಳಸಿಕೊಳ್ಳುವ ಕಾಂಗ್ರೆಸ್ನ ಉನ್ನತ ನಾಯಕತ್ವ ಅಧಿಕಾರ ಅಂತ ಬಂದಾಗ ಇಲ್ಲಿವರೆಗೂ ಕೂಡ ನಿಮ್ಮ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಅದು ಇದು ನೋಡೋಣ ಇರಿ ಅಂತ ಕಾಯಿಸ್ತಾನೆ ಇದ್ದಾರೆ, ಆಟ ಆಡಿಸ್ತಾನೆ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿ ಹೇಳುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷದೊಳಗಿನ ಡಿಕೆ ಶಿವಕುಮಾರ್ರ ಹಿತಶತ್ರುಗಳೇ ಈ ರೀತಿ ಪ್ರಚಾರವನ್ನ ಮಾಡ್ತಾರೆ. ಡಿಕೆ ಶಿವಕುಮಾರ್ರನ್ನ ಕಾಂಗ್ರೆಸ್ನಲ್ಲಿ ಮೂಲೆಗುಂಪು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಈ ಹಿಂದೆ ಸಾಕಷ್ಟು ಬಾರಿ ಡಿಕೆ ಶಿವಕುಮಾರ್ ಅವರಿಗೆ ಉನ್ನತ ಹುದ್ದೆ ಸಿಕ್ಕೇ ಬಿಡ್ತು ಅನ್ನೋ ಅಷ್ಟರಲ್ಲಿ ಮಿಸ್ ಆಗಿ ಹೋಗ್ತಾ ಇತ್ತು. ಆದ್ರೆ ಈಗ ಕಡೆಗೂ ತಮ್ಮ ಅಧಿಕಾರವನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಇನ್ನು ಈಗ ಡಿಕೆ ಶಿವಕುಮಾರ್ ಅವರ ವೇಗವನ್ನ, ಅವರ ಚಾಣಾಕ್ಷತನವನ್ನ ಗಮನಿಸ್ತಾ ಇರುವ ದೇಶದ ರಾಜಕೀಯ ಪಂಡಿತರು ಡಿಕೆ ಶಿವಕುಮಾರ್ ಕೇವಲ ರಾಜ್ಯದ ಸಿಎಂ ಅಷ್ಟೇ ಅಲ್ಲ, ದೇಶದ ಪ್ರಧಾನಿ ಕುರ್ಚಿ ಮೇಲೂ ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಇವರು ಪ್ರಬಲ ನಾಯಕನಾಗುವ ದಿನಗಳು ಬಹಳ ದೂರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದೇಶದ ಜನ ಈಗ ಕುಟುಂಬ ರಾಜಕೀಯವನ್ನ ಒಪ್ಕೊಳ್ತಾ ಇಲ್ಲ. ಇದು ಡಿಕೆ ಶಿವಕುಮಾರ್ಗೆ ಬಹಳ ದೊಡ್ಡ ಅಸ್ತ್ರ ಆಗಲಿದೆ. ರಾಹುಲ್ ಗಾಂಧಿ ಫ್ಯಾಮಿಲಿ ಕುಟುಂಬ ರಾಜಕೀಯವನ್ನ ಸೈಡ್ಗೆ ತಳ್ಳಿ ಡಿಕೆ ಶಿವಕುಮಾರ್ ಪ್ರಧಾನಿ ಆದ್ರೂ ಕೂಡ ಅಚ್ಚರಿ ಇಲ್ಲ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ರಾಜಕೀಯದ ಅನುಭವ ಸಾಕಷ್ಟಿದೆ. ರಾಜಕೀಯದ ದೊಡ್ಡ ದೊಡ್ಡ ಘಟಾನುಘಟಿಗಳ ಜೊತೆಗೆ ಬಡಿದಾಡಿ ಬಂಡೆಯ ರೀತಿ ಬೆಳೆದು ನಿಂತಿದ್ದಾರೆ. ದೇಶದ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧವೇ ವೈರತ್ವವನ್ನ ಕಟ್ಟಿಕೊಂಡು ತಮ್ಮ ರಾಜಕೀಯ ಜೀವನ ಶುರು ಮಾಡಿದ ಡಿಕೆ ಶಿವಕುಮಾರ್ ಅವರಿಗೆ ರಾಜಕೀಯ ಅನುಭವ ಸಾಕಷ್ಟಿದೆ. ವಿರೋಧ ಪಕ್ಷದವರನ್ನ ಯಾವ ರೀತಿ ಫೇಸ್ ಮಾಡಬೇಕು, ಪಕ್ಷದ ಒಳಗಿನ ಹಿತಶತ್ರುಗಳನ್ನ ಯಾವ ರೀತಿ ಹಿಮ್ಮೆಟ್ಟಬೇಕು, ಎಲ್ಲ ಅನುಭವವೂ ಅವರಿಗಿದೆ. ಹೀಗಾಗಿ ಮುಂದೊಂದು ದಿನ ಡಿಕೆ ಶಿವಕುಮಾರ್ ದೇಶದ ಪ್ರಧಾನಿ ಆದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.